ನಿಮಗೆ ಹೇಗೆ ಗೊತ್ತಾಯ್ತು? ನಮಗೆ ನಿನ್ನೆ ಸಾಯಂಕಾಲ ಎಲ್ಲರೂ ಬರ್ತಾರಲ್ಲ, ನಾವು ಅಲ್ಲಿ ಕೂತಿದ್ವಿ ಮನೆ, ನಮಗೂ ಗೊತ್ತಿರಲಿಲ್ಲ ಅಬ್ಸರ್ವ್ ಆಗಿ. ನಿನ್ನೆ ಸಾಯಂಕಾಲ ಆಮೇಲೆ ಎಲ್ಲರೂ ಯಾರೋ ಓದ್ತಾರಲ್ಲ ಅಂದ್ಬಿಟ್ಟು ಬಂದು ನೋಡಿದಾಗ ಅವಾಗ ಗೊತ್ತಾಯ್ತು ನಮಗೆ, ಹಿಂಗಾಗಿದೆ ಹುಡುಗ. ನೀನೇ ತೆಗೆದ್ರಲ್ಲ ಬಾಡಿ ತೆಗೆದಾಗ, ಇಲ್ಲೇ ಇದ್ರಲ್ಲ ನೀವೆಲ್ಲ, ತೀನಂದ್ರೆ ಯಾರೋ ಇರ್ಬೋದು ಅನ್ಸೋದು. ನಿನ್ನೆ ಸಾಯಂಕಾಲ ನಾವು ಇದ್ದೀವಿ ಬಾಡಿ ತೆಗೆದಾಗ. ಬಟ್ ಅನ್ಸ್ತದೆ ಅಂದರೆ ಅನುಮಾನ ನೋಡಿ. ಅನುಮಾನ ಅಂತಂದರೆ ಅವ್ನು ಅಷ್ಟು ಸಾಮಾನ್ಯಂಗೆ ಬೀಳಕ್ಕೆ ಸಾಧ್ಯನಿಲ್ಲ. ಯಾರು 4 ಜನ ಹುಡುಗರು ಫ್ರೆಂಡ್ಸ್ ಸರ್ಕಲ್ ಬಂದಿರ್ಬೋದು, ಇಲ್ಲ ಹುಡುಗರು ಏನೋ ಕಚ್ಚಾಡಿ ಜಗಳಾಡಿಬಿಟ್ಟು ಏನೋ ತಳಿರ್ಬೋದು. ಅಲ್ಲ ಸರ್, ಒಂದು ಪ್ರಶ್ನೆ, ಇದು ನಿರ್ಜನ ಪ್ರದೇಶ ತರ ಕಾಣಿಸ್ತಾ ಇದೆ, ಸುತ್ತಮುತ್ತ ಮನೆ ಇಲ್ಲ, ಆತ 1 ಕಿಲೋಮೀಟರ್ ಇಂದ ನಡ್ಕೊಂಡು ಬರ್ತಾನೆ ಅಂದ್ರೆ ಏನಿರ್ಬೋದು? ಅಂದ್ರೆ ಈ 1 ಕಿಲೋಮೀಟರ್ ಇಂದ ಈ ಪ್ರವೇಶ ಇದೆಯಲ್ಲ, ಪ್ರವೇಶ ಚೆನ್ನಾಗಿದೆ, ಓಡಾಡಕ್ಕೆ ಚೆನ್ನಾಗಿದೆ, ಆಟಾಡ್ಕೊಂಡು ಹಂಗೆ ಬರೋ ಮಕ್ಕಳ ಮೇಲೆ ಆಟಾಡ್ಕೊಂಡು ಬರೋದು ಸಹಜ. ಅದು ಪ್ರವೇಶದ ಮೇಲೆ ಇರ್ತಲ್ಲ, ಬಂದವನೇ ಅವ್ನ ಪಾಡಿಗೆ ಅವ್ನು ಬಂದಿರ್ತಾನೆ. 8 ಜನ ಬಂದವರು, 5 ಜನ ಬಂದವರು, ಹುಡುಗರು ಫ್ರೆಂಡ್ಸ್ ಸರ್ಕಲ್ ಬಂದವರು, ಯಾರು ಬಂದವರು ಗೊತ್ತಿಲ್ಲ. ಬಟ್ ಅದೆಲ್ಲ ಏನನ್ನ ಹುಡುಗರು ಸೇರಿ ಮಾಡವ್ರ ಇಲ್ಲ, ಬಟ್ ಅವ್ನು ಅವನಿಗೆ ಬಿದ್ದವನು ಏನೋ. ಕೆಲವ್ರು ಅಂತಾರೆ ಅವ್ನ ಮೈಂಡ್ ಸೆಟ್ ಸ್ವಲ್ಪ ಸರಿ ಇಲ್ಲ ಅಂತ ಹೇಳ್ತಾರೆ, ಅವ್ನ ಮೈಂಡ್ ಸೆಟ್ ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ ಅಲ್ಲಿ ಹಂಗೆ ಚಾನ್ಸ್ ಇಲ್ಲ ಬೀಳಕ್ಕೆ. ಅವನು ನೋಡ್ತಾ ಇದ್ರ ನೀವು ಆಟ ಆಡಕ್ ಬರೋದು? ಅವನಿಗೆ ನೋಡಿಲ್ಲ ನಾವು, ನಿನ್ನೆ ನೋಡಿದ ಬಾಡಿ ತೆಗೆದ ಮಾತ್ರ ನೋಡಿದ ಅವ್ನಿಗೆ. ಅವ್ನು ನೋಡಿರಲಿಲ್ಲ, ನಾವು ಫಸ್ಟ್ ನೋಡಿದೆ ನಿನ್ನೆ ಅವ್ರಿಗೆ. ಈ ಏರಿಯಾದಲ್ಲಿ ಅಂದ್ರೆ ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ವಾಸನೆ ಬರ್ತಾಯಿತ್ತು. ನಾವು ಡೈಲಿ ಹಿಂಗೆ ಕೆಲಸ ಹೋಗೋದು. ಈ ಬಿಲ್ಡಿಂಗ್ ಐತಲ್ಲ, ಆಪೋಸಿಟ್ ಅಲ್ಲಿ ಕೆಲಸ ಮಾಡೋದು ನಾವು ಹಿಂಗೆ ಡೈಲಿ ಮನೆಯಿಂದ ಹಿಂಗೆ ಬರೋದು, ಹಿಂಗೆ ಬಂದು ಹಿಂಗೆ ಹೋಗೋದು. ಮೊನ್ನೆ ಸಾಯಂಕಾಲ ಎಲ್ಲ ಕೂತಿದೀವಿ, ಸ್ಮೆಲ್ ಬಂತು. ಇಲ್ಲಿ ಮೋರಿ ಇದೆಯಲ್ಲ, ಈ ಸ್ಮೆಲ್ ಬರುತ್ತಲ್ಲ ಅಂದ್ಬಿಡ್ತಾ ಸುಮ್ಮನೆ ಆಗಿದೀವಿ. ಹಂಗಾಗಿ ನಾವು ಅಬ್ಸರ್ವ್ ಮಾಡಿಲ್ಲ. ನಿಮ್ಮ ಹೆಸರು? ವಿನೋದ್ ಅಂತ. ಥ್ಯಾಂಕ್ ಯು.